ಓಕೆ ಓಕೆ ಬ್ಯಾಚುಲರ್ ಪಾರ್ಟಿ ಅಂದ ತಕ್ಷಣ ನಿಮಗೆಲ್ಲ ನೆನಪಾಗೋದು ಮದುವೆಗಿನ್ನ ಮುಂಚೆ ಒಂದು ನೈಟು ಎಲ್ಲರೂ ಕೂಡ್ಕೊಂಡು ತಿನ್ಕೊಂಡು ಆರಾಮಾಗಿ ಅದು ಇದು ಮಾಡಿಕೊಂಡು ಬ್ಯಾಚುಲರ್ ಪಾರ್ಟಿ ನೀವು ಅದನ್ನು ನೋಡ್ಕೊಂಡಿರೋದು. ಬಟ್ ಈ ಸಿನಿಮಾದಲ್ಲಿ ಬೇರೆ ರೀತಿನೇ ಬ್ಯಾಚುಲರ್ನ ನೋಡ್ತೀರಾ. ಸಿನಿಮಾ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಫುಲ್ ನಗೋದೆ ಮನೆವರೆಗೂ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು ಸಿನಿಮಾದ ಹೀರೋ ಯಾರಾಗಿರ್ಬೋದು. ಆಮೇಲೆ ಹೊರಗಡೆ ಬಂದ್ಮೇಲೆ ಕನ್ಫರ್ಮ್ ಆಯ್ತು ಅದು ದಿಗಂತ್ ಅವರೇ ಅಂತ. ಮೂವಿ ರಿವ್ಯೂ ಕಡೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋಸ್ ನಮ್ಮ ಚಾನಲ್ ಯಾವಾಗಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಓಕೆ, ಮೊದಲನೇದಾಗಿ ಆನ್ಲೈನ್ ಸ್ಟೋರಿ ಆಗ್ಬಿಡ್ತೀನಿ. ದಿಗಂತ್ ಒಬ್ಬ ಮ್ಯಾರಿಡ್ ಆಗಿರುವಂತ ಒಬ್ಬ ಜೆಂಟಲ್ ಮ್ಯಾನ್. ಇವನ ಹೆಸರು ಸಂತೋಷ್ ಸಿನಿಮಾದಲ್ಲಿ, ಆದ್ರೆ ಜೀವನದಲ್ಲಿ ಸಂತೋಷನೇ ಇರೋದಿಲ್ಲ. ಫುಲ್ ಬರೀ ಅವೇ. ಇವನ್ ಫ್ರೆಂಡ್ ಮ್ಯಾಡಿ ಅಂತ. ಹಾಗೆ ಇವ್ನಿಗೊಬ್ರು ಪಿಡಿ ಮಾಸ್ಟರ್ ಇರ್ತಾರೆ, ಅವರೇ ನಮ್ಮ ಅಜಿತ್ ಕುಮಾರ್. ಇವರಿಬ್ರು ಜೊತೆ ಸೇರ್ಕೊಂಡು ಬ್ಯಾಚುಲರ್ ಆಗಿ ಮದುವೆ ಆಗಿದ್ರು ಕೂಡ ಬ್ಯಾಂಕಾಕ್ ಹೊರಟಾಗ್ತಾರೆ. ಅದಾದ್ಮೇಲೆ ಅವನಿಗೆ ಕಣ್ಣು ತೆರೆದು ಬಿಡ್ತದೆ ನಿಜವಾದ ಪ್ರಪಂಚ ಏನು ಅಂತ. ಆಮೇಲೆ ಗೊತ್ತಾಗುತ್ತೆ ಅಂದ್ರೆ ಅವನು ಏನ್ ಅನುಭವಿಸ್ತಾ ಇರ್ತಾನೆ ನಿಜ ಜೀವನದಲ್ಲಿ ಜೆಂಟಲ್ ಮ್ಯಾನ್ ಆಗಿ. ಅದಲ್ಲ, ಅದನ್ನು ಮೀರಿ ಇನ್ನೊಂದು ಏನೋ ಒಂದು ಇರ್ತದೆ, ಅದು ಬ್ಯಾಂಕಾಕ್ ಅಲ್ಲಿ ಗೊತ್ತಾಗುತ್ತೆ. ಅದೇನು ಅಂತ ನೀವು ಸಿನಿಮಾದಲ್ಲಿ ಹೋಗಿ ನೋಡಿದ್ರೆ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಈ ಸಿನಿಮಾ ಮದುವೆ ಆಗಿದ್ರು ಕೂಡ ಬ್ಯಾಚುಲರ್ ಆಗಿರ್ತಾರಲ್ಲ ಅಂತವ್ರು ಹೋಗಿ ಈ ಸಿನಿಮಾನ ನೋಡಬೇಕು. ಅರ್ಥ ಆಗಿರ್ಬೇಕಲ್ವಾ ಏನಕ್ಕೆ. ಆಮೇಲೆ ಮದ್ವೆ ಆಗಿ ಹೆಂಡತಿ ಬೇರೆಯವ್ರ ಜೊತೆ ಏನಾದ್ರು ಗೊತ್ತಾಗಿನೂ ಸುಮ್ಮನೆ ಇರ್ತಾರಲ್ಲ ಅಂತವ್ರು ಈ ಸಿನಿಮಾನ ನೋಡ್ಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೆ ಹೇಳಿ ಮಾಡಿಸಿರುವಂತ ಸಿನಿಮಾ ಇದು. ನಾನು 100%ಗೆ ಗ್ಯಾರಂಟಿ ಕೊಟ್ಬಿಡ್ತೀನಿ. ಸಿನಿಮಾದಲ್ಲಿ ಮೈನ್ ಮ್ಯಾಗ್ನೆಟೇನೆ ಲೂಸ್ ಮತ್ತು ಯೋಗಿ ಅವರು. ಇವ್ರು ಮಾಡೋ ಕಾಮಿಡಿಯಿಂದನೇ ಪುಷ್ ಅಪ್ ಸಿಕ್ಕಿರೋದು ಈ ಸಿನಿಮಾ ಮುಂದಕ್ಕೆ ಹೋಗೋದಕ್ಕೆ. ನಿಜವಾಗ್ಲೂ ಈ ರೀತಿ ಒಂದು ಕಾಮಿಡಿ ಸಿನಿಮಾ ನೆಕ್ಸ್ಟ್ ಲೆವೆಲ್ ತಗೊಂಡೋಗುತ್ತೆ ಯೋಗಿ ಅವ್ರ ಲೈಫ್ ಅಲ್ಲಿ. ಸಿನಿಮಾದಲ್ಲಿ ಕಾಮಿಡಿ ಎಲಿಮೆಂಟ್ಸ್ ಗಳು ಸಖತ್ತಾಗೆ ವರ್ಕ್ ಆಗ್ಬಿಟ್ಟಿದಾವೆ. ನಾನಂತೂ ತುಂಬಾನೇ ನೆಗಾಡಿದ್ದೀನಿ ಥಿಯೇಟರ್ ಒಳಗಡೆ. ಜನಗಳು ಅಕ್ಕಪಕ್ಕದಲ್ಲಿರೋ ನನ್ನ ಲೂಸ್ ಅನ್ಕೋತಾ ಇದ್ರು. ವಿಡಿಯೋ ಮಾಡ್ತಿದ್ನಲ್ಲ ಮುದ್ದಿದ್ದಿಲ್ಲ, ಅದಕ್ಕೋಸ್ಕರ ಲೂಸ್ ಅನ್ಕೋಬಿಟ್ರು. ನಾನು ಅದೇ ಲೂಸ್ ತರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೆ. ಓಕೆ, ಇವ್ರು 3 ಜನ ಸೇರ್ಕೊಂಡು ಬ್ಯಾಂಕಾಕ್ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ಹೋಗಿ ನೋಡ್ಬೇಕಾಗುತ್ತೆ. ಇಷ್ಟನ್ ಬಿಟ್ಟು ಬೇರೆ ಏನು ಹೇಳಕ್ಕಾಗಲ್ಲ. ಯಾಕಂದ್ರೆ ಸಿನಿಮಾ ಅಷ್ಟು ಚೆನ್ನಾಗೇನೋ ಇದೆ, ಆ ಲೆವೆಲಲ್ಲಿ ಕಿರಿಕ್ ಪಾರ್ಟಿ ಲೆವೆಲಲ್ಲಿ ಇದೆ ಅಂತ ಹೇಳಕ್ಕಾಗಲ್ಲ. ಅದು ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಇದು ಅದಕ್ಕಿಂತ ಸ್ವಲ್ಪ ಒಂದು ಕೆಳಗೆನೇ ಇದೆ. ಒಂದು ಲೆವೆಲ್ಗೆ ಓಕೆ ಅನ್ನಬಹುದು, ಆ ಲೆವೆಲಲ್ಲಿ ಇದೆ. ಒಟ್ಟಿನಲ್ಲಿ ಈ ವೀಕೆಂಡಲ್ಲಿ ಒಂದೊಳ್ಳೆ ಕಾಮಿಡಿ ಸಿನಿಮಾ ಅಂತ ಈಗ ಪ್ರೆಸೆಂಟ್ ಅನ್ನಿಸ್ತಾ ಇದ್ರೆ ಅದು ಬ್ಯಾಚುಲರ್ ಪಾರ್ಟಿ. ಇನ್ನು ಉಪಾಧ್ಯಕ್ಷ ನೋಡಿಲ್ಲ, ಅದನ್ನು ನೋಡೋಣ ಅದು ಯಾವ ರೀತಿ ಇದೆ ಅಂತ ಆಮೇಲೆ ಗೊತ್ತಾಗುತ್ತೆ. ಇವರಿಬ್ರಿಗೂ ಅವಾಗ ಕಂಪ್ಯಾರಿಸನ್ ಮಾಡೋಣ. ಸೊ ಓವರ್ ಆಗಿ ನಾ ಹೇಳದ್ನಲ್ಲ, ಅಂತವ್ರು ಹೋಗಿ ಈ ಸಿನಿಮಾನ ನೋಡಿ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗುತ್ತೆ. ನೀವು ಲೈಫಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿರ್ತೀರೋ ಅದನ್ನ ಮಾಡಿರಕ್ಕಾಗಲ್ಲ. ಇವನು ಹೆಂಗೋ ಧೈರ್ಯ ತಗೊಂಡು ದಿಗಂತ್ ಅವರು ಮಾಡಿಬಿಡ್ತಾರೆ. ಇನ್ನು ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ನಿಜವಾದ ವೈಫ್ ಎಂಟ್ರಿ ಇದನ್ನ ನೋಡ್ಬಿಟ್ಟು ನಿಜವಾಗ್ಲೂ ವಾಹ್. ಇನ್ನು ಯೋಗಿ ಅವ್ರು ಏನಾದ್ರು ಅನ್ನೋದನ್ನ ಸಸ್ಪೆನ್ಸ್, ಅದು ಸಿನಿಮಾ ಕೊನೆಯಲ್ಲೂ ಹೇಳಕ್ಕಾಗಲ್ಲ. ಏನಾದ ಅಲ್ಲಿ ಸೆಟ್ಲ್ ಆಗಿದ್ದಾನ ಅಥವಾ ಏನ್ ಮಾಡ್ತಾ ಇದ್ದಾನೆ ಅನ್ನೋದು ಚಾಪ್ಟರ್ 2 ಬರಲ್ಲ. ಅದನ್ನ ನಾವೇ ಊಹೆ ಮಾಡ್ಕೋಬೇಕಾಗುತ್ತೆ. ಇನ್ನು ಅಜಿತ್ ಕುಮಾರ್ ಲೈಫಲ್ಲಿ ಎಲ್ಲ ಆಗಿ ಮುಗ್ದೋಗಿರ್ತದೆ. ಒಬ್ಬ ಮಗ ಬೇರೆ ಇರ್ತಾನೆ, ಅವನ ಜೊತೆ ಸ್ವಲ್ಪ ಕಿರಿಕು, ಅದೇನಾಗುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿ. ಸೊ ಓವರ್ ಆಲ್ ಗೆ ಒಂದೊಳ್ಳೆ ಕಾಮಿಡಿ ಸಿನಿಮಾ. ಮದುವೆ ಆಗಿದ್ರು ಬ್ಯಾಚುಲರ್ ಆಗಿರ್ತಾರಲ್ಲ ಅಂತವ್ರು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಫುಲ್ ಕಾಮಿಡಿ ಧಮಾಕ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.